ಕೇಸರಿಪಾಳ್ಯದ ರಾಜಾಹುಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಜೀವನದ ಪಯಣಕ್ಕೆ ಈಗ ಅಭಿಮಾನೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಮೇ 9ನೇ ತಾರೀಕಿಗೆ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ನಡೆಯುತ್ತೆ. ಬಿಎಸ್ವೈ ಅಭಿಮಾನೋತ್ಸವದ ಹಿಂದೆ ಬಿವೈ ವಿಜಯೇಂದ್ರ ತಂತ್ರವನ್ನ ರೂಪಿಸಿದ್ದಾರೆ. ರಾಜಾಹುಲಿ ಹೆಸರಿನಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅತೃಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಬಿವೈವಿ ಕಸರತ್ತನ್ನ ಮಾಡ್ತಿದ್ದಾರೆ. ಬಿಎಸ್ವೈ ಅಭಿಮಾನೋತ್ಸವದ ಮೂಲಕ ಹೈಕಮಾಂಡ್ನ ವಿಶ್ವಾಸ ಗಳಿಸೋದಕ್ಕೆ ಬಿವೈ ವಿಜಯೇಂದ್ರ ಭಾರಿ ಕಸರತ್ತನ್ನ ಮಾಡ್ತಿದ್ದಾರೆ. ಈಗ ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ ಸುದೀರ್ಘವಾಗಿ 50 ವರ್ಷ ಕಂಪ್ಲೀಟ್ ಆಗುತ್ತೆ. ಇದರ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಮಾಡೋದಕ್ಕೆ, ಜೊತೆಗೆ ಯಡಿಯೂರಪ್ಪ ಅವರ ಸಾಧನೆಯನ್ನ ಸಂಭ್ರಮಿಸೋದಕ್ಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತಾ ಇದೆ. ಮೇ 9ನೇ ತಾರೀಕು ಅಂದ್ರೆ ಚಿತ್ರದುರ್ಗದಲ್ಲಿ ಬೃಹತ್ ಅಭಿಮಾನೋತ್ಸವ ನಡೆಯುತ್ತೆ. ಯಡಿಯೂರಪ್ಪ ಅವರ 50 ವರ್ಷಗಳ ಸುದೀರ್ಘ ರಾಜಕೀಯ ಪಯಣ, ಜೊತೆಗೆ ಪಕ್ಷ ಸಂಘಟನೆಗೆ ಗೌರವವನ್ನ ಸಲ್ಲಿಸಲಾಗುತ್ತೆ. ಸೊ ಈ ವಿಚಾರವನ್ನೇ ಮುಂದಿಟ್ಕೊಂಡು ಶಕ್ತಿ ಪ್ರದರ್ಶನ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು 3 ಬಾಗಿಲಿನಂತಾಗಿದೆ. ಕೆಲವೊಂದಷ್ಟು ನಾಯಕರು ಒಂದು ರೀತಿ ಬಂಡಾಯವನ್ನ ಎದ್ದಿದ್ದಾರೆ. ಸೊ ಅದನ್ನೆಲ್ಲ ಶಮನ ಮಾಡೋದು, ಜೊತೆಗೆ ಹೈಕಮಾಂಡ್ಗೆ ನಾವೆಲ್ಲ ಒಗ್ಗಟ್ಟಿನಿಂದ ಇದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ವಿಜಯೇಂದ್ರ ಅವರು ಕಸರತ್ತನ್ನ ಮಾಡ್ತಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಓಡಾಡ್ತಾ ಇದೆ. ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರಿಗೆ ಬಂಡಾಯದ ಕಿಚ್ಚು ಎದುರಾಗಿದೆ. ಈ ಕಿಚ್ಚನ್ನ ಆರಿಸಲೇಬೇಕು. ಅಭಿಮಾನೋತ್ಸವವೇ ಇದಕ್ಕೆ ಸೂಕ್ತ ವೇದಿಕೆ. ಅತೃಪ್ತ ನಾಯಕರನ್ನ ವೇದಿಕೆಗೆ ಕರೆತರಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕೂಡ ಹಾಕಿಕೊಳ್ಳಲಾಗಿದೆ. ಬಂಡಾಯ ನಾಯಕರನ್ನ ಬಾಯಿ ಮುಚ್ಚಿಸುವ ತಂತ್ರವನ್ನ ರೂಪಿಸಿದ್ದಾರೆ. ತಂದೆ ವರ್ಚಸ್ಸಿನ ಮೂಲಕ ಎಲ್ಲರನ್ನ ಒಗ್ಗೂಡಿಸುವುದು, ಜೊತೆಗೆ ತಮ್ಮ ಮುಂದಿನ ರಾಜಕೀಯ ಬೆಳವಣಿಗೆ ದೃಷ್ಟಿಯಿಂದ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಇರೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬೈ ಎಲೆಕ್ಷನ್ ಆಗಿದೆ. ಬೈ ಎಲೆಕ್ಷನ್ ಮೂಲಕವೂ ಕೂಡ ವಿಜಯೇಂದ್ರ ಅವರ ರಾಜಕೀಯ ಜೀವನ ಅಥವಾ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಬೇಡವಾ, ಈ ಲೆಕ್ಕಾಚಾರ ಇದೆ. ಇದರ ಮಧ್ಯದಲ್ಲಿ ಬಂಡಾಯ ಎದ್ದಂತ ನಾಯಕರ ಉಪಶಮನ ಆಗಬೇಕು. ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಇನ್ನು ಅತೃಪ್ತರಿಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆ ಮುಂದಿನ ಜವಾಬ್ದಾರಿಯನ್ನ ನೀಡುವವರಿದ್ದಾರೆ. ಈ ಮೂಲಕ ತಮ್ಮ ಮೇಲಿರುವ ಆರೋಪಗಳಿಗೆ ಬ್ರೇಕ್ ಹಾಕೋದು, ಹಾಗೆ ಮುಂದಿನ ಸಿಎಂ ರೇಸ್ಗಾಗಿ ಈಗಿನಿಂದಲೇ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಲಿಂಗಾಯತ ಮಠಾಧೀಶರ ಓಟ್ ಬ್ಯಾಂಕ್ ಆಗಿ ತಂತ್ರವನ್ನ ರೂಪಿಸಿ ಬಿವೈವಿ ನಾಯಕತ್ವಕ್ಕೆ ಚೈತನ್ಯವನ್ನೇನಾದ್ರೂ ನೀಡುತ್ತಾ ಸಮಾವೇಶ ವರ್ಕೌಟ್ ಆಗತ್ತಾ ಅಂತ ಅಭಿಮಾನೋತ್ಸವದ ಸರ್ಕಸ್ ಮೇಲೆ ಬಿವೈ ವಿಜಯೇಂದ್ರ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ರಾಜಕೀಯವಾಗಿ. ಇದು ಬರೀ ಸಂಭ್ರಮ ಅಂತ ಹೇಳೋದಕ್ಕೂ ಬರೋದಿಲ್ಲ. ಬಿಜೆಪಿ ಒಳಗಿನ ಪವರ್ ಪಾಲಿಟಿಕ್ಸ್ ಅಂತ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಅಫ್ಕೋರ್ಸ್ ಹೌದು. ಯಾಕಂತ ಹೇಳಿದ್ರೆ ಈಗಾಗಲೇ ವಿಜಯೇಂದ್ರ ಅವರ ಮೇಲೆ ಕೌಟುಂಬಿಕ ರಾಜಕಾರಣ, ಜೊತೆಗೆ ಹಿರಿಯ ಅನುಭವಸ್ಥರನ್ನ ಕರೆತರಬೇಕು, ಚುನಾವಣೆ ಆಗಬೇಕು ಅನ್ನೋದಾಗಿ ಕೂಡ ಕೆಲ ನಾಯಕರು ಬಂಡಾಯ ಎದ್ದಿರೋದನ್ನ ಗಮನಿಸಿದೀವಿ. ಈಗ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಮುಂದಿಟ್ಕೊಂಡು ಆ ಬೇಸರವನ್ನ ಶಮನ ಮಾಡುವ ಕೆಲಸವನ್ನ ವಿಜಯೇಂದ್ರ ಅವರು ಮಾಡಲೇಬೇಕಾಗಿದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗತ್ತೆ ಅನ್ನೋದೇ ಪ್ರಶ್ನೆ. ಜೊತೆಗೆ ಮುಂದಿನ ದಿನದಲ್ಲಿ ಪಕ್ಷ ಕಟ್ಟುವ ಜವಾಬ್ದಾರಿ ಬಹಳ ಟೀಕೆ ಟಿಪ್ಪಣಿಗೆ ಕಾರಣವಾಗ್ತಾ ಇರೋದು. ಅಂದ್ರೆ ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಿದ್ದಾರೆ, ಮುಂದಿನ ದಿನದಲ್ಲಿ ಒಬ್ಬ ಪ್ರಬಲ ಅಥವಾ ಸಿಎಂ ರೇಸಿನಲ್ಲಿರುವಂತಹ ರಾಜಕಾರಣಿ ಬಿಜೆಪಿಯಲ್ಲಿ ಇಲ್ಲ ಅಂತ. ಸೊ ಅದೆಲ್ಲದಕ್ಕೂ ಕೂಡ ಈಗ ಮದ್ದೆರೆಯುವ ಕೆಲಸವನ್ನ ಅಭಿಮಾನೋತ್ಸವ ಕಾರ್ಯಕ್ರಮದ ಮೂಲಕ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ವಿಜಯೇಂದ್ರ ಅವರು. ರೈತ ನಾಯಕ ಅಶೋನ್ ಮುಂದೆ ಕರ್ಕೊಂಡ್ ಬಂದ್ಬಿಡ ಕೇಳಿ. ಅಶೋನ್